ಬೆಂಗಳೂರಿನಲ್ಲಿ ಝೋಂಬಿ ಡ್ರಗ್ಸ್ ಹರಿದಾಡ್ತಾ ಇದೆ ಅನ್ನೋ ವಿಡಿಯೋ ಒಂದು ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಝೋಂಬಿ ಡ್ರಗ್ಸ್ ಇನ್ನೂ ಬಂದಿಲ್ಲ, ಆದರೂ ಕೂಡ ಆತಂಕ ಮಾತ್ರ ಮನೆ ಮಾಡಿದೆ. ಹೀಗಾಗಿ ಆ ವಿಡಿಯೋವನ್ನು ಶೇರ್ ಮಾಡಿದವನನ್ನು ಅರೆಸ್ಟ್ ಮಾಡಲಾಗಿದೆ. ಈಗಾಗಲೇ ಸಿಸಿಬಿ ಅಲರ್ಟ್ ಆಗಿದ್ದು ಭಾರತದಲ್ಲಿ ಝೋಂಬಿ ಡ್ರಗ್ಸ್ ಬಂದಿರೋದ್ರಿಂದ ಅಲರ್ಟ್ ಆಗಿದೆ. ಸಿಸಿಬಿ ವಿಶೇಷ ತಂಡವನ್ನು ರಚಿಸಿ ಈಗಾಗಲೇ ತನಿಖೆಗೂ ಕೂಡ ಮುಂದಾಗಿದ್ದಾರೆ ಸಿಸಿಬಿ ಪೊಲೀಸರು. ಸಿಸಿಬಿ ಡಿಸಿಪಿ ಖಾಸಿಂ ಸಾಬ್ ಮೇಲುಸ್ತುವಾರಿಯಲ್ಲಿ ತಂಡವನ್ನು ರಚಿಸಲಾಗಿದೆ. ಝೋಂಬಿ ಡ್ರಗ್ಸ್ ವಿಚಾರದಲ್ಲಿ ಪೊಲೀಸರು ಸಂಪೂರ್ಣವಾಗಿ ಅಲರ್ಟ್ ಆಗಿದ್ದಾರೆ. ಮೊನ್ನೆ ಒಂದು ವಿಡಿಯೋ ಏನು ಹರಿದಾಡ್ತಾ ಇತ್ತು, ಝೋಂಬಿ ಡ್ರಗ್ಸ್ನ ಎಫೆಕ್ಟ್ ಇದು ಅಂತೇಳಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಝೋಂಬಿ ಡ್ರಗ್ಸ್ನ ಆತಂಕ ಇಲ್ಲ, ಆದರೂ ಕೂಡ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು ಬೆಂಗಳೂರಿನಲ್ಲಿ. ಈ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರುವಂತಹ ಸಿಸಿಬಿ ಪೊಲೀಸರು ಸಿಸಿಬಿ ಡಿಸಿಪಿ ಖಾಸಿಂ ಸಾಬ್ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿದ್ದು ತನಿಖೆಗೆ ಕೂಡ ಮುಂದಾಗಿರುವಂಥದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ವ್ಯಕ್ತಿಯೊಬ್ಬ ಝೋಂಬಿ ಡ್ರಗ್ಸ್ನ ಎಫೆಕ್ಟ್ ಇದು. ಆ ವ್ಯಕ್ತಿ ನಿಂತಲ್ಲೇ ಸ್ಟಿಲ್ ಆಗಿ ನಿಂತು ಹೋಗ್ತಾನೆ, ಕದಲೋದಿಲ್ಲ ಮುಂದಕ್ಕೆ ಎಲ್ಲೂ ಕೂಡ. ಆ ಥರದ ಒಂದು ಪರಿಣಾಮವನ್ನು ಅದು ನಿಮ್ಮ ಮೇಲೆ ಬೀರುತ್ತೆ ಝೋಂಬಿ ಡ್ರಗ್ಸ್. ಮೊದಲಿಗೆ ಈ ಘಟನೆ ಚಂಡೀಗಢದಲ್ಲಿ ಆದಂತಹ ಘಟನೆ, ಆ ಡೆಲಿವರಿ ಬಾಯ್ನ ದೃಶ್ಯಗಳನ್ನು ಏನು ಗಮನಿಸ್ತಾ ಇದ್ದೀರಾ, ಅದು ಚಂಡೀಗಢದಲ್ಲಿ ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಘಟನೆ. ಫಸ್ಟು ಕಾಣಿಸಿಕೊಂಡಿದ್ದು ಅಲ್ಲಿಯೇ ಝೋಂಬಿ ಡ್ರಗ್ನ ಪರಿಣಾಮ. ಅದಾದ ನಂತರ ಬಿಹಾರದಲ್ಲೂ ಈ ಥರದ್ದೊಂದು ಘಟನೆ ಆಗಿತ್ತು ಅಂತ ವರದಿಯಾಗಿತ್ತು. ಅದಾದ ಮೇಲೆ ಮೊನ್ನೆ ಬೆಂಗಳೂರಿನಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿದೆ ಅನ್ನುವ ರೀತಿಯಲ್ಲಿ ಒಂದು ವಿಡಿಯೋ ಹರಿದಾಡಿತ್ತು. ಆದರೆ ಝೋಂಬಿ ಡ್ರಗ್ಸ್ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಇಲ್ಲ, ಭಾರತದಲ್ಲೂ ಇಲ್ಲ ಅಂತ ಒಂದು ಹೇಳಲಾಗ್ತಾ ಇದೆ. ಆದರೆ ಯಾರೂ ಅಫಿಷಿಯಲ್ ಆಗಿ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡಿಲ್ಲ, ಇದೆ ಅಂತಲೂ ಕನ್ಫರ್ಮ್ ಮಾಡಿಲ್ಲ ಇದುವರೆಗೂ ಕೂಡ. ಭಾರತಕ್ಕೆ ಇದು ಲಗ್ಗೆ ಇಟ್ಟಿದೆಯಾ ಅಂತ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಝೋಂಬಿ ಡ್ರಗ್ಸ್ ಸಿಕ್ಕಾಪಟ್ಟೆ ಹರಿದಾಡತ್ತೆ, ಅಲ್ಲಿ ಸಿಕ್ಕಾಪಟ್ಟೆ ಬಳಕೆ ಮಾಡುವವರು ಕೂಡ ಇದ್ದಾರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಝೋಂಬಿ ಡ್ರಗ್ಸನ್ನು. ಈ ಡೆಲಿವರಿ ಬಾಯ್ ಏನಿದ್ದಾನೆ, ಈತ ಸುಮಾರು 2.5 ಗಂಟೆಗಳ ಕಾಲ ಇದೇ ರೀತಿ ಕದಲದಂತೆ ನಿಶ್ಚಲ ಸ್ಥಿತಿಯಲ್ಲಿ ಅಲ್ಲಿ ನಿಂತ್ಕೊಂಡಿದ್ದ. ಇದು ಚಂಡೀಗಢನ ಸೆಕ್ಟರ್ 33B ನಡೆದಂತಹ ಘಟನೆ ಇದು. ಆತ ಬ್ಲಿಂಕಿಟ್ನ ಡೆಲಿವರಿ ಬಾಯ್. ಆತ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಬಾಯಿಯಲ್ಲಿ ಒಂದು ಬೀಡಿ ಕೂಡ ಹಾಗೆ ಇತ್ತು ಅಂತೇಳಿ ಹೇಳಲಾಗಿತ್ತು. ಈ ವಿಡಿಯೋ ಹರಿದಾಡ್ತಾ ಇದ್ದಂತೆ ಪೊಲೀಸರು ಅಲ್ಲಿಗೆ ತೆರಳಿ ಆತನನ್ನು ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸ್ತಾರೆ. ಅದಾದ ಮೇಲೆ ಇಲ್ಲ, ಆತ ಮದ್ಯಪಾನವನ್ನು ಮಾಡಿ ಆ ನಶೆಯಲ್ಲಿ ತೇಲಾಡ್ತಾ ಇದ್ದ, ಯಾವುದೇ ಮಾದಕ ವಸ್ತುವನ್ನು ಸೇವಿಸಿರಲಿಲ್ಲ ಅಂತ ಸ್ಪಷ್ಟನೆಯನ್ನು ಪೊಲೀಸರು ನೀಡಿದರು ಚಂಡೀಗಢದಲ್ಲಿ. ಅದಾದ ಮೇಲೆ ಬೆಂಗಳೂರಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ಮೊನ್ನೆ ನಡೆದಿತ್ತು. ಬೆಂಗಳೂರಿನ ರಸ್ತೆಯೊಂದರಲ್ಲಿ ವ್ಯಕ್ತಿಯೊಬ್ಬ ಇದೇ ರೀತಿ ನಿಂತ್ಕೊಂಡ್ಬಿಟ್ಟಿದ್ದ, ಎಲ್ಲೂ ಕದಲದಂತೆ ಆತ ನಿಂತಿದ್ದ. ಇದು ಕೂಡ ಅಷ್ಟೇ, ಇದು ಝೋಂಬಿ ಡ್ರಗ್ಸ್ನ ಎಫೆಕ್ಟ್ ಅಲ್ಲ ಅಂತ ಈಗಾಗಲೇ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಯಾರು ಈ ಥರ ಸುಳ್ಳು ಸುದ್ದಿಯನ್ನು ಹರಡ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಈ ಥರದ ವಿಡಿಯೋವನ್ನು ಹರಿಬಿಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ, ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದಲ್ಲದೆ ಸಿಸಿಬಿ ಟೀಮ್ ಅಲರ್ಟ್ ಆಗಿದ್ದು ಡಿಸಿಪಿ ಖಾಸಿಂ ಸಾಬ್ ಅವರ ನೇತೃತ್ವದಲ್ಲಿ ಇದರ ಮೇಲೆ ನಿಗಾ ವಹಿಸೋದಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಈ ಝೋಂಬಿ ಡ್ರಗ್ಸ್ ಅಂದರೆ ಏನು, ಅದನ್ನು ಕೂಡ ಒಂದೊಂದಾಗೆ ನೋಡ್ತಾ ಹೋಗೋಣ. ವೈಜ್ಞಾನಿಕವಾಗಿ ಝೋಂಬಿ ಡ್ರಗ್ಸನ್ನು ಸೈಲಾಜಿನ್ ಅಥವಾ ಟ್ರ್ಯಾಂಕ್ ಅಂತೇಳಿ ಕರೀತಾರೆ. ಈಗ ಸೈಲಾಜಿನ್ ಅನ್ನೋದು ಪ್ರಾಣಿಗಳಿಗೆ ಬಳಸುವಂತಹ ಅರವಳಿಕೆಯ ಔಷಧಿ. ಇದು ದನಗಳು, ಕುದುರೆ ಹಾಗೆ ಬೆಕ್ಕುಗಳಂತಹ ಪ್ರಾಣಿಗಳಿಗೆ ಈ ಅರವಳಿಕೆಯನ್ನು ನೀಡಲಾಗತ್ತೆ. ಅವುಗಳು ಮತ್ತಿಗೆ ಹೋಗಬೇಕು, ಜಾರಬೇಕು ಅನ್ನೋ ಕಾರಣಕ್ಕೆ ಸಾಮಾನ್ಯವಾಗಿ ಇದನ್ನು ಮನುಷ್ಯರು ಬಳಸುವ ಅನುಮತಿಯನ್ನು ನೀಡಲಾಗಿಲ್ಲ, ಯಾರೂ ಬಳಸೋದೂ ಇಲ್ಲ. ಇದನ್ನು ಪ್ರಾಣಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇದನ್ನು ಬಳಸಲಾಗುತ್ತೆ. ಅಂದರೆ ಸರ್ಜರಿ ಮಾಡೋ ಟೈಮಲ್ಲಿ ಪ್ರಾಣಿಗಳಿಗೆ ಬಳಸಲಾಗತ್ತೆ. ಅವುಗಳಿಗೆ ನೋವಾಗಬಾರ್ದು, ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ನೋವು ನಿವಾರಕವಾಗಿ ಈಗ ಸೈಲಾಜಿನ್ ಅಥವಾ ಟ್ರ್ಯಾಂಕ್ ಅಂತೇಳಿ ಏನು ಕರೀತಾರೆ ಅದನ್ನು ಬಳಕೆ ಮಾಡಲಾಗತ್ತೆ.
ಮನುಷ್ಯರು ಇದನ್ನು ಸೇವಿಸಿದರೆ ಅವರಿಗೆ ಖಂಡಿತವಾಗಿಯೂ ಅಪಾಯ ಎದುರಾಗುವ ಸಾಧ್ಯತೆ ದಟ್ಟವಾಗಿರುವಂತಹ ಕಾರಣಕ್ಕಾಗಿ ಮನುಷ್ಯರ ಬಳಕೆಗೆ ಯಾವುದೇ ದೇಶದಲ್ಲೂ ಕೂಡ ಇದಕ್ಕೆ ಅನುಮೋದನೆಯನ್ನು ನೀಡಲಾಗಿಲ್ಲ. ಮನುಷ್ಯರ ದೇಹದ ಮೇಲೆ ಮಾರಣಾಂತಿಕ ಪ್ರಭಾವವನ್ನು ಬೀರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದರ ಬಳಕೆಗೆ ಅನುಮತಿಯನ್ನು ನೀಡಲಾಗಿಲ್ಲ. ಆದರೆ ಇತ್ತೀಚೆಗೆ ಮಾದಕ ವ್ಯಸನಿಗಳು ಇದರ ಬಳಕೆಯನ್ನು ಹೆಚ್ಚು ಮಾಡಿದ್ದಾರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ. ಈಗ ಭಾರತದಲ್ಲೂ ಆಗ್ತಾ ಇದೆಯಾ ಅಂತ. ಹೆರಾಯಿನ್ ಅಥವಾ ಫೆಂಟಾನಿಲ್ನಂತಹ ಡ್ರಗ್ಸ್ಗಳ ಜೊತೆಗೆ ಇದನ್ನು ಬೆರೆಸಿ ಸೇವಿಸ್ತಾರೆ. ಇತರೆ ಡ್ರಗ್ಸ್ಗಳ ಜೊತೆಗೆ ಕ್ಸಯಾಲಜಿನ್ ಮಿಕ್ಸ್ ಮಾಡಿ ಸೇವಿಸಿದರೆ ಅದರ ತೀವ್ರತೆ ಹೆಚ್ಚಾಗತ್ತೆ ಅನ್ನೋ ಕಾರಣಕ್ಕೆ, ಅಂದರೆ ನಿಮ್ಮನ್ನು ಮತ್ತಿನಲ್ಲಿ ಹೆಚ್ಚು ತುಂಬ ಬೇಗ ಇಡತ್ತೆ ಅನ್ನೋ ಕಾರಣಕ್ಕೆ. ಆದರೆ ಇದರ ಸೈಡ್ ಎಫೆಕ್ಟ್ಸ್ ಕೂಡ ಇದೆ. ಮಾಂಸ ಕೊಳೆಯುವಂಥದ್ದು, ಉಸಿರಾಟದ ತೊಂದರೆಯಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ನಿಮ್ಮ ಹಾರ್ಟ್ ರೇಟನ್ನು ಇದು ಕಡಿಮೆ ಮಾಡುತ್ತೆ. ಇನ್ನು ಕೆಲವು ಪ್ರಕರಣಗಳಲ್ಲಿ ಚರ್ಮದ ಅಲ್ಸರ್ ಕೂಡ ಉಂಟು ಮಾಡುತ್ತೆ. ಉಸಿರಾಟವನ್ನು ನಿಧಾನಗೊಳಿಸುತ್ತೆ ಇದು. ಆಮೇಲೆ ತೀವ್ರವಾದಂತಹ ಮತ್ತನ್ನು ಭರಿಸುತ್ತೆ. ಈ ಥರದ ಸೈಡ್ ಎಫೆಕ್ಟ್ಗಳು ಕೂಡ ಇದ್ದಾವೆ. ಇದನ್ನು ಸೇವಿಸಿದ ವ್ಯಕ್ತಿಗಳು ಪ್ರಜ್ಞೆ ತಪ್ಪಿದವರಂತೆ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನು ಏನು ಗಮನಿಸ್ತಾ ಇದ್ದೀರಾ, ಈ ರೀತಿ ಅವರ ವರ್ತನೆಯನ್ನು ನೋಡಿಯೇ ಜಾಂಬಿ ಡ್ರಗ್ಸ್ ಏನಾದ್ರು ಬಂದಿದೆಯಾ ಅಂತ ಅನುಮಾನ ಶುರುವಾಗಿದ್ದು. ಇದೇ ಕಾರಣಕ್ಕೆ, ಅಂದರೆ ಇವರೇನು ವಿಚಿತ್ರವಾಗಿ ವರ್ತಿಸ್ತಾರಲ್ಲ, ಆ ಕಾರಣಕ್ಕೋಸ್ಕರನೇ ಅದನ್ನು ಆ ಥರ ವರ್ತನೆಯನ್ನು ಜಾಂಬಿ ಅಂತಾರೆ. ಅದಕ್ಕೆ ಬಳಸುವ ಈ ಡ್ರಗ್ಸನ್ನು ಜಾಂಬಿ ಡ್ರಗ್ಸ್ ಅಂತೇಳಿ ಕರೀತಾರೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಈ ಜಾಂಬಿ ವೈರಸ್ ಅಥವಾ ಈ ಡ್ರಗ್ಸ್ ಏನಿದೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಈಗಾಗಲೇ CCB ಟೀಮ್ ಅಲರ್ಟ್ ಆಗಿದೆ, ನಿಗಾ ವಹಿಸಿದೆ. ಹಾಗೆ ಈ ಥರದ ಸುಳ್ಳು ವಿಡಿಯೋಗಳನ್ನು ಹರಿಬಿಟ್ರೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಕೂಡ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ಯಾವ ರೀತಿಯ ಕ್ರಮವನ್ನು CCB ಕೈಗೊಂಡಿದೆ? ಹಾಗೆ ಜಾಂಬಿ ಡ್ರಗ್ಸ್ ಬೆಂಗಳೂರಿನಲ್ಲಿ ನಿಜಕ್ಕೂ ಬಂದಿದೆಯಾ? ಇದರ ಬಗ್ಗೆ ಏನು ಮಾಹಿತಿ ಇದೆ ಚಂದ್ರಶೇಖರ್? ಖಂಡಿತವಾಗಿ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿದೇಶಗಳಲ್ಲಿ ಝೋಂಬಿ ಡ್ರಗ್ಸ್ ಜಾಸ್ತಿ ಹಾವಳಿಯನ್ನ ಮಾಡ್ತಾ ಇರುವಂತಹದ್ದು, ಮುಖ್ಯವಾಗಿ ಬ್ರೆಜಿಲ್ ಜೊತೆಗೆ USA ಈ ಕಡೆ ಸಾಕಷ್ಟು ಇದು ಓಡಾಡ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಭಾರತಕ್ಕೆ ಇನ್ನೂ ಈ ಒಂದು ಡ್ರಗ್ಸ್ ಬಂದಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಇಲ್ಲ. ಜೊತೆಗೆ ಬೆಂಗಳೂರಿಗೆ ಬಂದಿದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಬೆಂಗಳೂರಿಗೆ ಇದುವರೆಗೂ ಯಾವುದೇ ರೀತಿಯಾದಂತಹ ಪ್ರಕರಣ ಆಗಲಿ, ಆ ರೀತಿಯಾದಂತಹ ಡ್ರಗ್ಸ್ ಇದುವರೆಗೂ ಪತ್ತೆ ಆಗಿಲ್ಲ ಅನ್ನುವಂತಹದ್ದು. ಇನ್ನು ಈಗಾಗಲೇ CCB ಪೊಲೀಸರು ಒಂದು ವಿಶೇಷ ಕಾರ್ಯಾಚರಣೆಯನ್ನ ಕೈಗೊಂಡಿದ್ರು. ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಕೆಲವೊಂದು ಕಾಲೇಜುಗಳಲ್ಲಿ ಕೆಲವೊಂದು ವಿದ್ಯಾರ್ಥಿಗಳನ್ನ ಐಡೆಂಟಿಫೈ ಮಾಡಿ ಅಂತವ್ರಿಗೆ ಡ್ರಗ್ಸ್ ಚೆಕ್ ಮಾಡೋದಾಗ್ಲಿ ಅಥವಾ ರ್ಯಾಂಡಮ್ ಆಗಿ ಕೆಲವೊಬ್ಬರಿಗೆ ಡ್ರಗ್ಸ್ ಅನ್ನ ಚೆಕ್ ಮಾಡೋದಾಗ್ಲಿ, ಈ ರೀತಿಯಾದಂತಹ ಒಂದು ಕೆಲಸಗಳಿಗೆ CCB ಪೊಲೀಸರು ಮುಂದಾಗಿದ್ರು. ಅದೇ ನಿಟ್ಟಿನಲ್ಲಿ ಈಗಾಗಲೇ ಬೇರೆ ಬೇರೆ ರೀತಿಯಾಗಿ ಡ್ರಗ್ ಪೆಡ್ಲರ್ಸ್ ಯಾರಿದ್ದಾರೆ ಅವ್ರ ಮೇಲೆ ತೀವ್ರ ನಿಗಾವನ್ನ ವಹಿಸಿರುವಂತಹದ್ದು. ಅವರೇನಾದ್ರೂ ಈ ಒಂದು ಡ್ರಗ್ ಅನ್ನ ಬೆಂಗಳೂರಿಗೆ ಅಥವಾ ಬೆಂಗಳೂರಿನ ಜನರಿಗೆ ನೀಡುವಂತಹ ಕೃತ್ಯಕ್ಕೆ ಮುಂದಾಗ್ತಾರ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡ್ರಗ್ ಪೆಡ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನ ಆಗಿ ಮತ್ತೆ ರಿಲೀಸ್ ಆಗಿ ಬಂದಿದ್ದಾರೆ ಯಾರಿದ್ದಾರೆ ಅವರು, ಮತ್ತೆ ವಿದೇಶಿಗರು ಯಾರಿದ್ದಾರೆ ನೈಜೀರಿಯಾಗೆ ಸಂಬಂಧಪಟ್ಟಂತವರು ಡ್ರಗ್ ಪೆಡ್ಲರ್ಸ್, ಅವರ ಮೇಲೆ ವಿಶೇಷವಾದಂತಹ ನಿಗಾವನ್ನ ಈಗಾಗಲೇ CCB ಪೊಲೀಸರು ವಹಿಸಿರುವಂತಹದ್ದು. ಆದ್ರೆ ಸದ್ಯಕ್ಕೆ ಈವರೆಗೂ ಕೂಡ ಝೋಂಬಿ ಡ್ರಗ್ಸ್ ಅನ್ನುವಂತಹ ಏನು ಒಂದು ಡ್ರಗ್ ಇದೆ, ಆ ಒಂದು ಡ್ರಗ್ ಬೆಂಗಳೂರಿನಲ್ಲಿ ಇಲ್ಲ ಅನ್ನುವಂತಹದ್ದು ಗೊತ್ತಾಗಿರುವಂತಹದ್ದು. ಇದನ್ನು ಹೊರತುಪಡಿಸಿದ್ರೆ ಕೆಲವೊಂದು ವಿಡಿಯೋಗಳನ್ನ ಅರಿಬಿಟ್ಟು ಆ ಒಂದು ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಝೋಂಬಿ ಡ್ರಗ್ಸ್ ಇವರು ತಗೊಂಡಿದ್ದಾರೆ, ಹಾಗಾಗಿ ಇವರು ಈ ರೀತಿಯಾದಂತಹ ಒಂದು ಅಂದ್ರೆ ಹಾವಭಾವಗಳನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಅಲರ್ಟ್ ಆಗಿರುವಂತಹದ್ದು. ಇದು ಫೇಕ್ ಆಗಿರುವಂತಹದ್ದು. ಫೇಕ್ ಆಗಿ ಈ ರೀತಿಯಾದಂತಹ ಒಂದು ವಿಡಿಯೋಗಳನ್ನ ಮಾಡಿ ಅರಿಬಿಟ್ರೆ ಅಂತವರ ವಿರುದ್ಧ ಕ್ರಮಕ್ಕೂ ಕೂಡ ಮುಂದಾಗ್ತೀವಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಕ್ರಮಕ್ಕೆ ಮುಂದಾಗಿರುವಂತಹದ್ದು. ಈ ಹಿಂದೆ ಏನೋ ಒಂದು ವಿಡಿಯೋ ಮಾಡಿ ಅರಿಬಿಟ್ಟಿದ್ದಂತಹ ಯುವಕನನ್ನು ಕೂಡ ಬಂಧಿಸಿ ಆತನಿಗೆ ವಿಚಾರಣೆಯನ್ನು ಕೂಡ ಮಾಡಿರುವಂತಹದ್ದು. ನವೀನ್, ಇನ್ನು ಇದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಝೋಂಬಿ ಡ್ರಗ್ಸ್ ಅನ್ನುವಂಥದ್ದೇನಿದೆ, ಇದು ಹೆರಾಯಿನ್, ಫಿಲಿಪಿನ್ ಅಥವಾ ಏನು ಪ್ರಾಣಿಗಳಿಗೆ ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಂತಹ ಪ್ರಾಣಿಗಳಿಗೆ ಅನಸ್ತೇಶಿಯಾ ಕೊಡುವಂತಹ ಒಂದು ಡ್ರಗ್ ಏನಿದೆ, ಆ ಡ್ರಗ್ ಅನ್ನ ಯೂಸ್ ಮಾಡಿಕೊಂಡು ಹೆರಾಯಿನ್ ಜೊತೆ ಮಿಕ್ಸ್ ಮಾಡಿಕೊಂಡು 3 ಕೆಮಿಕಲ್ಗಳನ್ನ ಮಿಕ್ಸ್ ಮಾಡಿ ಒಂದೇ ಬಾರಿ ತಗೊಂಡ್ರೆ ಅದು ಈ ಝೋಂಬಿ ಡ್ರಗ್ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಡ್ರಗ್ ಅನ್ನ ಹೆಚ್ಚಾಗಿ ಸೇವಿಸಿದ್ರೆ ಅಥವಾ ಸೇವನೆ ಮಾಡಿದ್ರೆ ಮಾಂಸಖಂಡಗಳು ಏನು
ಬ್ಲಾಸ್ಟ್ ಆಗುವಂತಹದ್ದು ಅಥವಾ ಚರ್ಮ ತಾನಷ್ಟಕ್ಕೆ ತಾನೇ ಕಿತ್ತು ಬರುವಂತಹದ್ದು, ಅದು ಒಂದು ಸ್ವಲ್ಪ ಡೋಸೇಜ್ ಜಾಸ್ತಿ ಆದರೆ ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಆಗುವಂತಹದ್ದು ಆಗುತ್ತೆ. ಇದನ್ನ ಸೇವನೆ ಮಾಡಿರುವಂತಹವ್ರು ಏನಿರ್ತಾರೆ ಅಂಥವ್ರು ಒಂದೇ ಕಡೆ ನಿಂತ್ಕೊಂಡು ಅಂದ್ರೆ ತೂರಾಡ್ತಾ ಒಂದೇ ಕಡೆ ನಿಂತ್ಕೊಂಡಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಕೆಳಗಡೆ ಬೀರೋದಿಲ್ಲ, ಜೊತೆಗೆ ಒಂದು ಶವದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಾರೆ ಅವರು ಅನ್ನುವಂತಹದ್ದು ಎಲ್ಲೋ ಒಂದ್ ಕಡೆ ಈಗಾಗಲೇ ಸದ್ಯಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ಡ್ರಗ್ಸ್ ಅನ್ನ ತೆಗೆದುಕೊಂಡಿರುವಂತಹ ವ್ಯಕ್ತಿಗಳನ್ನ ನೋಡಿ ಐಡೆಂಟಿಫೈ ಮಾಡಿ ಈ ರೀತಿಯಾದಂತಹ ವರ್ತನೆ ಇರ್ಬೋದು ಅನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಅದೇ ರೀತಿಯಾಗಿ ಏನಾದ್ರೂ ಸ್ವಲ್ಪ ಯಾರಾದ್ರೂ ಕುಡಿದ್ಬಿಟ್ಟು ತೂರಾಡ್ತಾ ಇದ್ರೆ ಅಂತವ್ರುಗಳನ್ನ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿ ಅಂತವ್ರು ಝೋಂಬಿ ಡ್ರಗ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಫೇಕ್ ಇನ್ಫಾರ್ಮೇಶನ್ ಏನಾದ್ರೂ ಅರಿಬಿಟ್ರೆ ಅಂತವ್ರ ವಿರುದ್ಧ ನಾವು ಕ್ರಮಕ್ಕೆ ಮುಂದಾಗ್ತೀವಿ. ಜೊತೆಗೆ ಝೋಂಬಿ ಡ್ರಗ್ಸ್ ಬೆಂಗಳೂರಿಗೆ ಬಾರದಂತೆ ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನ ವಹಿಸಬೇಕು, ಜೊತೆಗೆ ಯಾವ ರೀತಿಯಾದಂತಹ ಕಾರ್ಯಾಚರಣೆಯನ್ನ ಅಥವಾ ನಿಗಾವನ್ನ ವಹಿಸಬೇಕು, ಆ ಎಲ್ಲ ನಿಗಾವನ್ನ ಬೆಂಗಳೂರು ಪೊಲೀಸರು ಅಥವಾ ಸಿಸಿಬಿ ಪೊಲೀಸರು ವಹಿಸಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್. ಇನ್ನು ಇದು ಝಾಂಬಿ ಡ್ರಗ್ಸ್ ಆಗಿರ್ಬೋದು, ಬೇರೆ ಯಾವುದೇ ಡ್ರಗ್ಸ್ ಆಗಿರ್ಬೋದು, ಆ ಡ್ರಗ್ಸ್ಗಳನ್ನು ಯಾರೂ ಕೂಡ ಸೇವಿಸಬಾರ್ದು, ಅದನ್ನು ಯಾರು ಮಾದಕ ವಸ್ತುಗಳನ್ನು ಬಳಸಬಾರ್ದು. ಸಾಮಾನ್ಯವಾಗಿ ನೀವು ಮಾತ್ರೆಗಳನ್ನು ತೆಗೆದುಕೊಳ್ಳೋದಕ್ಕೇನೆ ಪ್ರಿಸ್ಕ್ರಿಪ್ಷನ್ ಇರಲೇಬೇಕು. ಅಂಥದ್ರಲ್ಲಿ ಈ ಥರದ ಡ್ರಗ್ಸ್ಗಳು ಅದೆಷ್ಟು ಅಪಾಯಕಾರಿ ಅನ್ನೋದನ್ನು ನಾವು ಅರ್ಥಕೋಬೇಕು. ಯಾವುದೇ ರೀತಿಯ ಡ್ರಗ್ಸನ್ನು ಯಾರು ಬಳಸಬಾರ್ದು. ಇದು ನ್ಯೂಸ್ ಫಸ್ಟ್ನ ಕಳಕಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.